ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಶ್ನೆ: ಒಬ್ಬ ಟ್ರಕ್ ಚಾಲಕ 3 ಗಂಟೆಗಳ ಕಾಲ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡಿಸಿದನು. ನಂತರ ಅವನು 1 ಗಂಟೆ ನಿಲ್ಲಿಸಿ ಎಲ್ಲಿಯೂ ಹೋಗಲಿಲ್ಲ. ನಂತರ ಅವನು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ 4 ಗಂಟೆಗಳ ಕಾಲ ಓಡಿಸಿದನು. ಚಾಲಕನ ಸರಾಸರಿ ವೇಗ ಎಷ್ಟು? ಸರಾಸರಿ ವೇಗ ಎವ್ರೇಜ್ ಸ್ಪೀಡ್ ಫಾರ್ಮುಲಾ ಏನಾಗುತ್ತೆ ಅಂದರೆ ಟೋಟಲ್ ಡಿಸ್ಟೆನ್ಸ್ ಅಪಾನ್ ಟೋಟಲ್ ಟೈಮ್. ನಾವು ಪ್ರಶ್ನೆಯನ್ನು ನೋಡೋದಾದರೆ, ಟ್ರಕ್ ಚಾಲಕ ಮೊದಲು 3 ಗಂಟೆಗಳ ಕಾಲ 60 ಕಿಲೋಮೀಟರ್ ಪರ್ ಅವರ್ನಂತೆ ಗಾಡಿ ಓಡಿಸಿದ್ದಾನೆ ಅಂತ ಹೇಳಿದ್ದಾರೆ. ಹಾಗಿದ್ದಾಗ 1 ಅವರಿಗೆ 60 ಕಿಲೋಮೀಟರ್ ಗಾಡಿ ಓಡಿಸಿದ್ದಾನೆ. ಹಾಗಿದ್ದಾಗ 3 ಗಂಟೆಗೆ 60 ಇಂಟು 3 ಅಂದರೆ 180 ಕಿಲೋಮೀಟರ್ ಗಾಡಿ ಓಡಿಸಿದ್ದಾನೆ. ಇದಾದ ಮೇಲೆ ಅವನು 1 ಗಂಟೆ ರೆಸ್ಟ್ ಮಾಡಿದ್ದಾನೆ ಅಂತ ಹೇಳಿದ್ದಾರೆ, ಎಲ್ಲಿಯೂ ಹೋಗಿಲ್ಲ. ಇದಾದ ಮೇಲೆ ಮತ್ತೆ 1 ಗಂಟೆಗೆ 60 ಕಿಲೋಮೀಟರ್ ವೇಗದಂತೆ ಈ ಬಾರಿ 4 ಗಂಟೆ ಗಾಡಿ ಓಡಿಸಿದ್ದಾನೆ ಅಂತ ಹೇಳಿದ್ದಾರೆ. ಹಾಗಿದ್ದಾಗ 4 ಗಂಟೆಗೆ ಏನಾಗುತ್ತೆ ಅಂದರೆ 60 ಇಂಟು 4 ಅಂದರೆ 6 4 24 240 ಕಿಲೋಮೀಟರ್ ಅಂತೇಳಿ ಬಂತು. ಈಗ ನಾವು ವ್ಯಾಲ್ಯೂನ ಎವ್ರೇಜ್ ಸ್ಪೀಡ್ ಫಾರ್ಮುಲಾದಲ್ಲಿ ಹಾಕಿದಾಗ ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ ಅಂದರೆ 180 ಕಿಲೋಮೀಟರ್ ಪ್ಲಸ್ನ 240 ಕಿಲೋಮೀಟರ್, ಇವೆರಡನ್ನು ಕೂಡಿಸಿದಾಗ 420 ಅಂತ ಹೇಳಿ ಬರುತ್ತೆ ಟೋಟಲ್ ಡಿಸ್ಟೆನ್ಸ್. ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂದರೆ ಅವನು ಮೊದಲು 3 ಗಂಟೆ ಗಾಡಿ ಓಡಿಸಿದ್ದಾನೆ, ಆಮೇಲೆ 1 ಗಂಟೆ ರೆಸ್ಟ್, ಆಮೇಲೆ ಮತ್ತೆ 4 ಗಂಟೆ ಗಾಡಿ ಓಡಿಸಿದ್ದಾನೆ. ಹಾಗಾಗಿ ಟೋಟಲ್ 8 ಗಂಟೆ ಆಗುತ್ತೆ. ಇದನ್ನು ನಾವು ಕಡ್ತಾ ಹೊಡೆದಾಗ 8 1 8 5 40, 2 ಹೋಯ್ತು 20 ಆಯಿತು, 8 2 16, 4 ಹೋಯ್ತು ಪಾಯಿಂಟ್ ತೊಗೊಂಡ್ವಿ, 8 5 40. ಹಾಗಾಗಿ ಆಪ್ಷನ್ ಬಿ 52.5 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ: ಸರಳೀಕರಿಸಿ 13 ಡಿವೈಡೆಡ್ ಬೈ 13 ಆಫ್ 13 ಪ್ಲಸ್ 13 ಹೋಲ್ ಡಿವೈಡೆಡ್ ಬೈ 13 ಡಿವೈಡೆಡ್ ಬೈ 13 ಇಂಟು 13 ಪ್ಲಸ್ 13. ಈ ತರಹದ ಪ್ರಶ್ನೆಗಳಲ್ಲಿ ಬಾಡ್ಮಾಸ್ ರೂಲ್ ಅಪ್ಲೈ ಆಗುತ್ತೆ. ಬಾಡ್ಮಾಸ್ ರೂಲ್ನಲ್ಲಿ ಮೊದಲು ಬ್ರ್ಯಾಕೆಟ್, ಆಮೇಲೆ ಆಫ್ ಅಂದರೆ ಮಲ್ಟಿಪ್ಲೈ ಮಾಡೋದು, ಆಮೇಲೆ ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಲಾಸ್ಟ್ನಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಆದರೆ ಡಿವಿಷನ್ಗಿಂತ ಮೊದಲು ನಾವು ಆಫನ್ನು ಬಿಡಿಸ್ಕೋಬೇಕು. ಈಗ ನಾವು ಕ್ವಶನನ್ನು ನೋಡೋದಾದರೆ 13 ಡಿವೈಡೆಡ್ ಬೈ 13 ಆಫ್ 13 ಅಂತಿದೆ. ಇದನ್ನು ಮೊದಲು ಬಿಡಿಸ್ಕೊಂಡಾಗ 13 ಇಂಟು 13 ಅಂದರೆ 169 ಅಂತೇಳಿ ಆಗುತ್ತೆ. ಅದಾದಮೇಲೆ ಪ್ಲಸ್ 13 ಹೋಲ್ ಡಿವೈಡೆಡ್ ಬೈ 13 ಡಿವೈಡೆಡ್ ಬೈ 13 ಇಂಟು 13 ಪ್ಲಸ್ 13. ಈಗ ಯಾವ್ಯಾವ ಕಟ್ತಾ ಹೋಗುತ್ತೋ ಅವ್ನು ಕಟ್ತಾ ಹೊಡೆದಾಗ 13 1 13 13 ಈ 13ಕ್ಕೆ ಈ 13 ಆಯಿತು. ಈಗ 1 ಡಿವೈಡೆಡ್ ಬೈ 13 ಪ್ಲಸ್ 13 ಹೋಲ್ ಡಿವೈಡ್ ಬೈ ಇಲ್ಲಿ 13 ಪ್ಲಸ್ 13 ಅಂದರೆ 26 ಅಂತೇಳಿ ಆಗುತ್ತೆ. ಈಗ ನಾವು ಇದನ್ನು LCM ತೆಗೆದುಕೊಂಡಾಗ 1 ಪ್ಲಸ್ 13 ಇಂಟು 13 ಅಂದರೆ 169 ಡಿವೈಡ್ ಬೈ 13 ಆಗುತ್ತೆ, ಹೋಲ್ ಡಿವೈಡ್ ಬೈ 26 ಅಂತ ಹೇಳಿದೆ. ಈಗ ಈ 13ನ ಡಿನಾಮಿನೇಟರ್ ತೊಗೊಂಬಂದಾಗ 169 ಪ್ಲಸ್ 1 ಅಂದರೆ 170 ಅಂತ ಹೇಳಾಗುತ್ತೆ, ಡಿವೈಡ್ ಬೈ 13 ಇಂಟು 26 ಅಂತ ಹೇಳಾಗುತ್ತೆ. ಈಗ ಯಾವಾಗ ಕಟ್ತಾ ಹೋಗುತ್ತೋ ಅವನು ಮತ್ತೆ ಕಟ್ತಾ ಹೊಡೆದಾಗ 2 8 16, 1 ಉಳಿತು 10 ಆಯಿತು, 2 5 10, 2 1 2, 2 3 6. ಈಗ ಇದನ್ನು ಬಿಡಿಸ್ಕೊಂಡಾಗ 85 ಡಿವೈಡೆಡ್ ಬೈ 13 ಇಂಟು 13 ಮತ್ತು 169 ಅಂತೇಳಿ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ 85 ಡಿವೈಡ್ ಬೈ 169 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ: ರಾಜು ಒಂದು ವಸ್ತುವನ್ನು ರವಿಗೆ 10% ಲಾಭಕ್ಕೆ ಮಾರಿದನು. ರವಿ ಆ ವಸ್ತುವನ್ನು ರಾಮುಗೆ 10% ನಷ್ಟಕ್ಕೆ ಮಾರಿದನು. ರಾಮು ರವಿಗೆ
₹1,485 ಪಾವತಿಸಿದರೆ ರಾಜು ರವಿಗೆ ಮಾರಾಟ ಮಾಡಿದ ಬೆಲೆ ಎಷ್ಟು ಅಂತೇಳಿ ಹೇಳಿದ್ದಾರೆ. ರಾಜು ಖರೀದಿ ಮಾಡಿದ ಬೆಲೆಯನ್ನು ನಾವು R ಅಂತೇಳಿ ತೊಗೊಳೋದಾದರೆ, ಈಗ ಕ್ವಶನ್ನಲ್ಲಿ ಏನೇನು ಹೇಳಿದ್ದಾರೆ ಅದನ್ನು ಬರ್ಕೊಳ್ಳೋಣ. ರಾಜು ರವಿಗೆ 10% ಲಾಭಕ್ಕೆ ಮಾರಿದ್ದಾನೆ ಅಂತ ಹೇಳಿದ್ದಾರೆ. ಅಂದರೆ 110 / 100, 10% ಲಾಭ ಅನ್ನೋದಕ್ಕೆ 110 ಆಗಿದೆ. ಹಾಗೆ ರವಿ ಆ ವಸ್ತುವನ್ನು ರಾಮುಗೆ 10% ನಷ್ಟಕ್ಕೆ ಮಾರಿದ್ದಾನೆ ಅಂತ ಹೇಳಿದ್ದಾರೆ. ಈಗ ಇಂಟು ರವಿ ಅದನ್ನು ರಾಮುಗೆ 10% ನಷ್ಟಕ್ಕೆ ಮಾರಿದ್ದಾನೆ. ಹಾಗಾಗಿ 90 / 100 ಅಂತ ಹೇಳಾಗುತ್ತೆ. ಇದೆಲ್ಲ ಆದಾಗ ರಾಮು ರವಿಗೆ ₹1,485 ಕೊಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಇದು ಈ ಮೊತ್ತಕ್ಕೆ ಸಮನಾಗಿರುತ್ತೆ, 1,485. ಈಗ ನಾವು ಯಾವ್ಯಾವ ಕೊಡ್ತಾ ಹೋಗುತ್ತೋ ಅವ್ನು ಕೊಡ್ತಾ ಹೊಡೆದಾಗ ಈ 2 0ಗೆ ಈ 2 0 ಆಯಿತು. 11 1 11 11, 3 ಉಳಿತು, 11 3 33, 5 ಉಳಿತು, 11 5 55, 9 1 9 1 9, 9 5 45. R ಅಂದರೆ ನಮಗೆ 1500 ಅಂತೇಳಿ ಬಂತು. ಆದರೆ ನಮಗೆ ಕ್ವಶನ್ನಲ್ಲಿ ರಾಜು ರವಿಗೆ ಮಾರಾಟ ಮಾಡಿದ ಬೆಲೆ ಎಷ್ಟು ಅಂತೇಳಿ ಕೇಳಿದ್ದಾರೆ. ಅಂದರೆ ಈ ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು. ಈಗ R ಅಂದರೆ ನಮಗೆ 1500 ಅಂಥೇಳಿ ಬಂದಿದೆ. ಅದಾದಮೇಲೆ ಅವನು ರವಿಗೆ 10% ಲಾಭಕ್ಕೆ ಮಾರಿದ್ದಾನೆ. ಹಾಗಾಗಿ 110 / 100 ಅಂತೇಳಿ ಆಗುತ್ತೆ. ಈಗ ಮತ್ತೆ ಕಡ್ತಾ ಹೊಡೆದಾಗ ಈ 2 0 ಈ 2 0 ಹೋಯಿತು. 110 × 15 ಅಂದರೆ 1,650 ಅಂತೇಳಿ ಬರುತ್ತೆ. ಹಾಗಾಗಿ ಆಪ್ಷನ್ ಡಿ ₹1,650 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಗೀತಾ ತನ್ನ ಬ್ಯಾಂಕ್ ಖಾತೆಯಲ್ಲಿ ವಾರ್ಷಿಕ 5% ದರದಲ್ಲಿ 3 ವರ್ಷಗಳಲ್ಲಿ 27,783ರಷ್ಟು ನಿರ್ದಿಷ್ಟ ಮೊತ್ತವನ್ನು ಪಡೆದಳು. ವಾರ್ಷಿಕವಾಗಿ ಬಡ್ಡಿಯನ್ನು ಸಂಯೋಜಿಸಲಾಗುತ್ತಿತ್ತು. ಇಂಟ್ರೆಸ್ಟೆಡ್ ಬೀಯಿಂಗ್ ಕಂಪೌಂಡೆಡ್ ಆ್ಯನ್ಯುವಲಿ ಅಂತ ಹೇಳಿದ್ದಾರೆ. ಅವರು ಎಷ್ಟು ಮೊತ್ತವನ್ನು ಠೇವಣಿ ಇಟ್ಟಿದ್ದರು ಅಂತ ಕೇಳಿದ್ದಾರೆ. ಅಮೌಂಟ್ ಯಾವಾಗಲೂ ಪ್ರಿನ್ಸಿಪಲ್ ಮತ್ತು ಇಂಟ್ರೆಸ್ಟ್ನ ಮೊತ್ತಕ್ಕೆ ಸಮನಾಗಿರುತ್ತೆ. ಹಾಗಾಗಿ ಕ್ವಶನ್ನಲ್ಲಿ ನಮಗೆ 5% ದರ ಅಂತ ಹೇಳಿ ಕೊಟ್ಟಿದ್ದಾರೆ. 5%ನ ನಾವು 5 / 100 ಅಂಥೇಳಿ ಬರ್ಕೊಳ್ಬೋದು. ಈಗ ನಾವು 5 1 5 2 10 0. ಮೇಲಿನದು 1 ಅಂದರೆ ಅದು ಇಂಟ್ರೆಸ್ಟ್ ಆಗುತ್ತೆ. ಹಾಗೆ 20 ಅಂದರೆ ಇದು ಪ್ರಿನ್ಸಿಪಲ್ ಆಗುತ್ತೆ. ಈಗ ಪ್ರಿನ್ಸಿಪಲ್ ರೇಷಿಯೋ ಇಂಟ್ರೆಸ್ಟ್ ಅಮೌಂಟ್ ಏನಾಗುತ್ತೆ ಅಂದರೆ 20:21 ಅಂತೇಳಿ ಆಗುತ್ತೆ. ಆದರೆ ನಮ್ಗೆ ಅವರು 3 ವರ್ಷಗಳ ಕಾಲ ಹಣ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದರ ಕ್ಯೂಬ್ನ ನಾವು ಮಾಡ್ಕೋಬೇಕಾಗುತ್ತೆ 2 ಸೈಡ್. ಈಗ 20ರ ಕ್ಯೂಬ್ ರೇಷಿಯೋ 21ರ ಕ್ಯೂಬ್. 21ರ ಕ್ಯೂಬ್ನ ನಾವು 21 × 21 ಅಂತೇಳಿ ಬರ್ಕೊಳ್ಳೋಣ. ಈ ವ್ಯಾಲ್ಯೂ 27,783ಕ್ಕೆ ಸಮನಾಗಿರುತ್ತೆ. ಹಾಗೆ 20 × 20 × 20ರ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತೇಳಿ ನಮ್ಗೆ ಕೇಳಿದ್ದಾರೆ. ಇದು ಏನಾಗುತ್ತೆ ಅಂದರೆ 27,783 ಡಿವೈಡೆಡ್ ಬೈ 21 × 21 × 21. ಈ ವ್ಯಾಲ್ಯೂ ಇಂಟು 20 × 20 × 20ಕ್ಕೆ ಸಮನಾಗಿರುತ್ತೆ. ಇದನ್ನು ನಾವು ಬಿಡಿಸ್ಕೊಂಡಾಗ 27,783 ಡಿವೈಡೆಡ್ ಬೈ 9,261 ಇಂಟು 8,000 ಅಂತ ಹೇಳಾಗುತ್ತೆ. ಈಗ ನಾವು ಕಡ್ತಾ ಹೊಡೆದಾಗ 9,261 ಒಂದಲೇ 27,783 ಮೂರಲೇ ಆಗುತ್ತೆ. ಹಾಗಾಗಿ 8,000 × 3 ಅಂದರೆ 24,000 ಅಂಥೇಳಿ ಬರುತ್ತೆ. ಆಪ್ಷನ್ ಬಿ ₹24,000 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಎ ಮತ್ತು ಬಿ ಒಂದು ಕೆಲಸವನ್ನು 4 ದಿನಗಳಲ್ಲಿ ಮಾಡಬಹುದು. ಬಿ ಮತ್ತು ಸಿ ಅದೇ ಕೆಲಸವನ್ನು 5 ದಿನಗಳಲ್ಲಿ ಮಾಡಬಹುದು.
ಎ ಮತ್ತು ಸಿ ಅದನ್ನು 10 ದಿನಗಳಲ್ಲಿ ಮಾಡಬಹುದು. ಎ, ಬಿ, ಸಿ ಒಟ್ಟಿಗೆ ಕೆಲಸ ಮಾಡಿದರೆ ಅವರು ಎಷ್ಟು ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಬಹುದು? ನಮಗೆ ಕ್ವಶನ್ನಲ್ಲಿ ಹೇಳಿರೋ ಹಾಗೆ ಎ ಮತ್ತು ಬಿ ಒಟ್ಟಿಗೆ 4 ದಿನಗಳಲ್ಲಿ ಒಂದು ಕೆಲಸ ಮುಗಿಸ್ತಾರೆ ಅಂತ ಹೇಳಿದ್ದಾರೆ. ಬಿ ಮತ್ತು ಸಿ ಒಟ್ಟಿಗೆ 5 ದಿನಗಳಲ್ಲಿ ಅದೇ ಕೆಲಸ ಮುಗಿಸ್ತಾರೆ ಅಂತ ಹೇಳಿದ್ದಾರೆ. ಹಾಗೆ ಸಿ ಮತ್ತು ಎ 10 ದಿನಗಳಲ್ಲಿ ಅದೇ ಕೆಲಸ ಮುಗಿಸ್ತಾರೆ ಅಂತ ಹೇಳಿದ್ದಾರೆ. ಹಾಗಿದ್ದಾಗ 4, 5 ಮತ್ತು 10ರ LCM ಏನಾಗುತ್ತೆ ಅಂದರೆ 20 ಅಂತ ಹೇಳಾಗುತ್ತೆ. ಈಗ ಈ 3ರ ಪ್ರತಿದಿನದ ಕೆಲಸವನ್ನು ತೆಗೆದಾದರೆ ಎ ಮತ್ತು ಬಿ ಪ್ರತಿದಿನಕ್ಕೆ 20/4 ಅಂದರೆ 5 ಕೆಲಸ ಮಾಡ್ತಾರೆ. ಹಾಗೆ ಬಿ ಮತ್ತು ಸಿ ಒಟ್ಟಿಗೆ 4 ಕೆಲಸವನ್ನು ಮಾಡ್ತಾರೆ. ಹಾಗೆ ಸಿ ಮತ್ತು ಎ ಒಟ್ಟಿಗೆ 2 ಕೆಲಸವನ್ನು ಮಾಡ್ತಾರೆ. ಈಗ ಈ ಉಷ್ಟನ್ನು ಕಳಿಸ್ಕೊಂಡಾಗ 5, 4 ಮತ್ತು +2 11 ಆಗುತ್ತೆ. 2 ಎ ಪ್ಲಸ್ ಬಿ ಪ್ಲಸ್ ಸಿ ಇವರು ಪ್ರತಿದಿನಕ್ಕೆ 11 ಕೆಲಸ ಮಾಡ್ತಾರೆ. 2 ಯಾಕಂದರೆ ಇಲ್ಲಿ ಪ್ರತಿ ಬಾರಿ 2 ಸಾರಿ ಎ ಬಿ ಸಿ ಬಂದಿವೆ. ಹಾಗಾಗಿ ಈಗ ಇದನ್ನು ಪ್ರತಿ ಒಬ್ಬೊಬ್ಬರದಾಗಿ ನೋಡೋದಾದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಒಟ್ಟಿಗೆ 11/2 ಪ್ರತಿದಿನಕ್ಕೆ ಕೆಲಸ ಮಾಡ್ತಾರೆ. ನಮ್ಮ ಹತ್ರ ಒಟ್ಟು ಕೆಲಸ 20 ಅಂತ ಹೇಳಿದೆ. ಎ ಬಿ ಸಿ ಒಟ್ಟಿಗೆ 11/2 ಪ್ರತಿದಿನಕ್ಕೆ ಕೆಲಸ ಮಾಡ್ತಾರೆ. ಹಾಗಿದ್ದಾಗ ಒಟ್ಟು ಕೆಲಸನ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ ಅಂದರೆ 20 ಇಂಟು ಈ 2 ನ್ಯೂಮರೇಟರ್ಗೆ ಹೋಗುತ್ತೆ, ಇಂಟು 2/11. ಇದನ್ನು ಇಂಟು ಮಾಡಿದಾಗ 40/11 ಅಂತೇಳಿ ಬರುತ್ತೆ. 11 ಮೂರಲೆ 33, 7/11 ಅಂತೇಳಿ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ 3 ಸರಿ 7/11 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಒಂದು ಲೋಹದ ಗೋಳದ ವ್ಯಾಸವು 6 ಸೆಂಟಿಮೀಟರ್ ಆಗಿದ್ದು ಅದನ್ನು ಕರಗಿಸಿ 0.4 ಸೆಂಟಿಮೀಟರ್ ಅಡ್ಡ ವಿಭಾಗದ ವ್ಯಾಸವನ್ನು ಹೊಂದಿರುವ ತಂತಿಯೊಳಗೆ ಎಳೆಯಲಾಗುತ್ತದೆ. ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ. ಯಾವಾಗಲೂ ಒಂದು ವಸ್ತುವನ್ನು ಕರಗಿಸಿ ಇನ್ನೊಂದು ವಸ್ತುವನ್ನು ತಯಾರಿಸಿದ್ದಾರೆ ಅಂದರೆ ಅವುಗಳ ವಾಲ್ಯೂಮ್ ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಹಾಗಾಗಿ ಗೋಳದ ಅಂದರೆ ಸ್ಫಿಯರ್ನ ವಾಲ್ಯೂಮ್ ಏನಾಗುತ್ತೆ ಅಂದರೆ 4/3 πr³. ಹಾಗೆ ಒಂದು ತಂತಿ ಅಂದರೆ ಸಿಲಿಂಡರ್ ಆಕಾರದಲ್ಲಿರುತ್ತೆ. ಹಾಗಾಗಿ ಸಿಲಿಂಡರ್ನ ವಾಲ್ಯೂಮ್ ಏನಾಗುತ್ತೆ ಅಂದರೆ πr² × h. ಈಗ ನಮಗೆ ಕ್ವಶನ್ನಲ್ಲಿ ಗೋಳದ ವ್ಯಾಸ ಕೊಟ್ಟಿದ್ದಾರೆ. ಹಾಗಾಗಿ ಸ್ಫಿಯರ್ನ ನಮಗೆ ಡಯಾಮೀಟರ್ ಕೊಟ್ಟಿದ್ದಾರೆ, ಅದು 6 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ. ಹಾಗಿದ್ದಾಗ ರೇಡಿಯಸ್ ಏನಾಗುತ್ತೆ ಅಂದರೆ 3 ಸೆಂಟಿಮೀಟರ್ ಅಂತ ಹೇಳಾಗುತ್ತೆ. ಹಾಗೆ ಸಿಲಿಂಡರ್ ತಂತಿಯ ಡಯಾಮೀಟರ್ ಕೂಡ ಕೊಟ್ಟಿದ್ದಾರೆ. ಅದು ಏನಾಗುತ್ತೆ ಅಂದರೆ 0.4 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ. 0.4 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ರೇಡಿಯಸ್ ಏನಾಗುತ್ತೆ ಅಂದರೆ 0.2 ಸೆಂಟಿಮೀಟರ್ ಅಂತ ಹೇಳಾಗುತ್ತೆ. ಈಗ ನಾವು ಇವು ಎರಡನ್ನು ವಾಲ್ಯೂಮ್ ಇಕ್ವೇಷನ್ನಲ್ಲಿ ಹಾಕಿದಾಗ, ಫಾರ್ಮುಲಾದಲ್ಲಿ ಹಾಕಿದಾಗ 4/3 ಇಂಟು ಪೈ ಇಂಟು ರೇಡಿಯಸ್ ಅಂದರೆ ಸ್ಫಿಯರ್ದು ಗೋಳದ್ದು r³ ಆಗುತ್ತೆ. ಹಾಗಾಗಿ 3 ಇಂಟು 3 ಇಂಟು 3 ಇದು ತಂತಿಯ ವಾಲ್ಯೂಮ್ಗೆ ಸಮನಾಗಿರುತ್ತೆ. ಅಂದರೆ πr² ಅಂದರೆ 0.2 ಬರುತ್ತೆ. ಅದನ್ನು ನಾವು 2/10 ಇಂಟು 2/10 ಅಂತ ಹೇಳ್ಬೇಕು. ಇಂಟು ಹೆಚ್ ಅಂದರೆ ನಾವು ಕಂಡುಹಿಡಿಬೇಕು. ಈಗ ಯಾವ್ಯಾವ ಕಟ್ತಾ ಹೊಡೆದಾಗ ಈ ಪೈಗೆ ಈ ಪೈ ಹೋಯಿತು, 3ಕ್ಕೆ 3 ಹೋಯಿತು, 2 2 4, 2 2 4, ಈ 4 ಹೋಯಿತು. ಹಾಗಾಗಿ ಹೆಚ್ = 3 3 9 ಇಂಟು 10 100, 900 ಅಂಥೇಳಿ ಬಂತು. ಆದರೆ ಇದು ಸೆಂಟಿಮೀಟರ್ನಲ್ಲಿದೆ. ನಮಗೆ ಆನ್ಸರ್ನ ಮೀಟರ್ನಲ್ಲಿ ಕೇಳಿದ್ದಾರೆ. ಹಾಗಾಗಿ 900 ಸೆಂಟಿಮೀಟ್ರಿಗೆ ನಾವು /100 ಮಾಡಿದರೆ ಮೀಟರ್ ಆಗುತ್ತೆ. ಇದನ್ನು ಕಟ್ತಾ ಹೊಡೆದಾಗ 100 1 9 ಮೀಟರ್ ಅಂತ ಹೇಳಿ ಬಂತು. ಆಪ್ಷನ್ ಬಿ 9 ಸರಿಯಾದಂಥ ಉತ್ತರ.
ಮುಂದಿನ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಮೊದಲ 3 ತಿಂಗಳು ತಿಂಗಳಿಗೆ ಸರಾಸರಿ 4,000 ರೂಪಾಯಿ ಉಳಿಸುತ್ತಾನೆ. ವರ್ಷ ಪೂರ್ತಿ ತಿಂಗಳಿಗೆ ಸರಾಸರಿ 4,375 ರೂಪಾಯಿ ಉಳಿಸಲು ಮುಂದಿನ 9 ತಿಂಗಳುಗಳಲ್ಲಿ ಸರಾಸರಿ ಎಷ್ಟು ಉಳಿಸಬೇಕು ಅಂತ ಕೇಳಿದ್ದಾರೆ. ನಮಗೆ ಪ್ರಶ್ನೆಯಲ್ಲಿ ಹೇಳಿರೋ ಹಾಗೆ ಅವನು ಪ್ರತಿ ತಿಂಗಳಿಗೆ 4,375 ರೂಪಾಯಿ ಉಳಿಸಬೇಕು ಅಂತ ಹೇಳಿದ್ದಾರೆ ವರ್ಷ ಪೂರ್ತಿ. ಹಾಗಾಗಿ 4,375 ರೂಪಾಯಿ ಒಂದು ತಿಂಗಳಿಗೆ ಉಳಿಸೋದಾದರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂದರೆ ಇಂಟು 12 ಮಾಡಬೇಕು. ಇದನ್ನು ಇಂಟು ಮಾಡಿದಾಗ 52,500 ಅಂತೇಳಿ ಬರುತ್ತೆ. ಹಾಗೆ ಅವನು ಮೊದಲ 3 ತಿಂಗಳಲ್ಲಿ ಪ್ರತಿ ತಿಂಗಳಿಗೆ 4,000 ರೂಪಾಯಿ ಉಳಿಸಿದಾನೆ ಅಂತ ಹೇಳಿದ್ದಾರೆ. 4,000 ಇಂಟು ಪ್ರತಿ ತಿಂಗಳಿಗೆ 4,000 ಅಂದರೆ ಇಂಟು 3 ಅಂದರೆ 12,000 ಅಂತೇಳಿ ಆಗುತ್ತೆ. ಈಗ ಇದನ್ನು ನಾವು ಮೈನಸ್ ಮಾಡ್ಕೊಂಡಾಗ 5 2ಕ್ಕೆ 2 ಹೋಯಿತು, 5 4 40,500 ಅಂತೇಳಿ ಬಂತು. ಇದು 9 ತಿಂಗಳಲ್ಲಿ ಉಳಿಸಬೇಕಾದಂಥ ಹಣ. ಹಾಗಿದ್ದಾಗ ಪ್ರತಿ ತಿಂಗಳಿಗೆ ಎಷ್ಟು ಉಳಿಸ್ಬೇಕಾಗುತ್ತೆ ಅಂದರೆ ಡಿವೈಡ್ ಬೈ 9 ಮಾಡಬೇಕು. 9 1 9 4 36, 4 ಉಳಿತು 45 ಆಯಿತು, 9 5 45, 2 0 2 0, ಇದು 4,500 ಅಂತೇಳಿ ಬಂತು. ಹಾಗಾಗಿ ಆಪ್ಷನ್ ಬಿ 4,500 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, 40 kg, 49 kg, 56 kg, 66 kg ಮತ್ತು 36 kg ತೂಕವಿರುವ 5 ಸದಸ್ಯರ ಕುಟುಂಬದ ಸರಾಸರಿ ತೂಕ ಎಷ್ಟು ಅಂತೇಳಿ ಕೇಳಿದ್ದಾರೆ. ಈ ಪ್ರಶ್ನೆಯಲ್ಲಿ ಎವರೇಜ್ ಏನಾಗುತ್ತೆ ಅಂದರೆ ಇರುವಂತಹ ಸದಸ್ಯರ ಒಟ್ಟು ತೂಕ ಡಿವೈಡೆಡ್ ಬೈ ಅವರು ಎಷ್ಟು ಜನ ಇದ್ದಾರೆ ಅಂಥೇಳಿ ಆಗುತ್ತೆ. ಹಾಗಾಗಿ ಇರುವಂತಹ ಸದಸ್ಯರ ಒಟ್ಟು ತೂಕ ಅಂದರೆ 40 ಪ್ಲಸ್ 49 ಪ್ಲಸ್ 56 ಪ್ಲಸ್ 66 ಪ್ಲಸ್ 36 ಹೋಲ್ ಡಿವೈಡ್ ಬೈ ಇವರು 5 ಜನ ಇದ್ದಾರೆ, ಹಾಗಾಗಿ ಡಿವೈಡ್ ಬೈ 5. ಇದನ್ನು ನಾವು ಕೂಡಿಸ್ಕೊಂಡಾಗ 247 ಅಂಥೇಳಿ ಬರುತ್ತೆ, ಡಿವೈಡೆಡ್ ಬೈ 5. ಈಗ ಇದನ್ನು ನಾವು ಕಡಿತ ಹೊಡೆದಾಗ 5 4 20, 5 9 45 0.4 ಅಂತೇಳಿ ಬರುತ್ತೆ. ಹಾಗಾಗಿ ಆಪ್ಷನ್ ಬಿ 49.4 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಒಂದು ಜಾಡಿನಲ್ಲಿ 45% ಸಿರಪ್ ಇರುವ ಮಿಶ್ರಣವಿದೆ. ಈ ಮಿಶ್ರಣದ ಒಂದು ಭಾಗವನ್ನು 30% ಸಿರಪ್ ಹೊಂದಿರುವ ಮತ್ತೊಂದು ಮಿಶ್ರಣದಿಂದ ಬದಲಾಯಿಸಲಾಗುತ್ತದೆ. ಹೊಸ ಮಿಶ್ರಣದಲ್ಲಿ 34% ಸಿರಪ್ ಇರುವುದು ಕಂಡುಬಂದಿದೆ. ಹೊಸ ಮಿಶ್ರಣವನ್ನು ಪಡೆಯಲು ಈ ಮಿಶ್ರಣವನ್ನು ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡಬೇಕು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಎಲಿಗೇಷನ್ ಮೆಥಡ್ ಅಪ್ಲೈ ಆಗುತ್ತೆ. ಇಲ್ಲಿ ಮೊದಲನೇ ಸಿರಪ್ನ ವ್ಯಾಲ್ಯೂ ಏನಾಗುತ್ತೆ ಅಂದರೆ S1 ಅಂದರೆ 45% ಇದೆ ಅಂತ ಹೇಳಿದ್ದಾರೆ. ಹಾಗೆ ಎರಡನೇ ಮಿಶ್ರಣದಲ್ಲಿ ಸಿರಪ್ನ ಪರ್ಸೆಂಟೇಜ್ 30 ಇದೆ ಅಂತ ಹೇಳಿದ್ದಾರೆ, ಅದು S2 ಆಗುತ್ತೆ. ಹಾಗೆ ಹೊಸ ಮಿಶ್ರಣದಲ್ಲಿ ಸಿರಪ್ನ ಪರ್ಸೆಂಟೇಜ್ 34, ನ್ಯೂ ಸಿರಪ್ನ ಪರ್ಸೆಂಟೇಜ್ 34 ಇದೆ ಅಂತ ಹೇಳಿದ್ದಾರೆ. ಈಗ ನಾವು ಎಕ್ಸ್ ಮತ್ತು ವಾಯ್ನ ವ್ಯಾಲ್ಯೂ ತೆಗೆಯೋದಾದರೆ ಒಂದು ದಿಕ್ಕಿನಿಂದ ನಾವು ಇದನ್ನು ಬಿಡಿಸ್ಕೋಬೇಕಾಗುತ್ತೆ. ಈಗ ಈ S1 ನಾವು ನ್ಯೂ ಸಿರಪ್ನಲ್ಲಿ ಕಳೆದಾಗ ನಮಗೆ ವಾಯ್ನ ವ್ಯಾಲ್ಯೂ ಸಿಗುತ್ತೆ. ಹಾಗೆ ನ್ಯೂ ಸಿರಪ್ನಲ್ಲಿ ಈ S2ನ ವ್ಯಾಲ್ಯೂ ಕಳೆದಾಗ ಎಕ್ಸ್ನ ವ್ಯಾಲ್ಯೂ ಸಿಗುತ್ತೆ. ಹಾಗಾಗಿ 45ರಲ್ಲಿ 34ನ ಕಳೆದಾಗ 11 ಅಂತೇಳಿ ಬಂತು. ಹಾಗೆ 34ರಲ್ಲಿ 30ನ ಕಳೆದಾಗ 4 ಅಂತೇಳಿ ಬಂತು. ಹಾಗಾಗಿ 4:11 ಅಂತೇಳಿ ಬರುತ್ತೆ. ಆಪ್ಷನ್ ಬಿ 4:11 ಸರಿಯಾದಂಥ ಉತ್ತರ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ,
ಇನ್ನೂ ಹೆಚ್ಚಿನ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಈ ತರಹದ ವಿಡಿಯೋಗಳಿಗಾಗಿ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.